ಎಲ್ರಿಗೂ ನಮಸ್ಕಾರ. ನಾನು ಮಯೂರ್ ಅಂಬೇಡ್ಕರ್. ನಮ್ಮ ಸಿನಿಮಾ ಭಾವತೀರಯಾನ ನಮ್ಮ ಸುಳ್ಯದ ಹೊಸ ಭಾರತ್ ಸಿನಿಮಾ ಮುಂಚೆ ಸಂತೋಷ್ ಥಿಯೇಟ್ರಿದ್ದಲ್ಲಿಗೆ ಬಂದಿದೆ. ಒಂದು ನಮ್ಮ ಸುಳ್ಯದ ಜನತೆಗೊಂದು ಬೇಸರ ಇತ್ತು, ಸುಳ್ಯದಲ್ಲಿ ಥಿಯೇಟ್ರ್ ಇತ್ತು, ಅದರಲ್ಲಿ ನಮ್ಮ ಊರಿನ ಹುಡುಗರ ಸಿನಿಮಾ ಬಂದಿದ್ದರೆ ತುಂಬ ಚೆನ್ನಾಗಿರ್ತಿತ್ತು, ನಮಗೆ ಹೋಗ್ಲಿಕ್ಕೆ ಬರಲಿಕ್ಕೆ ತುಂಬ ಅನುಕೂಲ ಆಗ್ತಾಯಿತ್ತು ಅಂತ. ಆದರೂ ಕೂಡ ಸುಳ್ಯದಿಂದ ಬಹಳಷ್ಟು ಜನ ಪುತ್ತೂರಿನ ಭಾರತ್ ಸಿನಿಮಾಸಿಗೆ ಹೋಗಿ ನಮ್ಮ ಸಿನಿಮಾವನ್ನು 63 ದಿವಸಗಳ ಕಾಲ ಓಡುವಂತೆ ಮಾಡಿದ್ದಾರೆ. ಅದೊಂದು ನಮ್ಮ ಒಂದು ಹೊಸ ತಂಡಗಳ ಒಂದು ದಾಖಲೆ ಅಂತಲೇ ಹೇಳ್ಬೋದು. ಈಗ ನಮ್ಮ ಸುಳ್ಯದಲ್ಲಿ ಆ ಒಂದು ಸಿನಿಮಾ, ನೀವು ಮೆಚ್ಚಿಕೊಂಡಿರುವಂಥ ಸಿನಿಮಾ ಭಾವತೀರಯಾನ ನಮ್ಮ ಸಿನಿಮಾ ಬಂದಿದೆ. ಇವತ್ತು 8ನೇ ತಾರೀಕಿಂದ ಈ ಸಿನಿಮಾ ಶುರುವಾಗಿದೆ. ಹಾಗೆ ಒಂದಷ್ಟು ದಿನಗಳ ಕಾಲ ನೀವು ಎಷ್ಟು ಜನ ಬಂದು ಇಷ್ಟು ದಿನ ಇದನ್ನು ಓಡಿಸ್ತೀರಾ ಅಷ್ಟು ದಿನ ನಮ್ಮ ಸಿನಿಮಾ ಓಡುತ್ತೆ. ದಯವಿಟ್ಟು ನೀವು ಬನ್ನಿ, ನಿಮ್ಮ ಫ್ಯಾಮಿಲಿಯವರನ್ನು ಕರ್ಕೊಂಡು ಬನ್ನಿ. ಒಂದು ನಮ್ಮ ಈ ಒಂದು ಹೊಸ ಪ್ರಯತ್ನಕ್ಕೆ, ಹೊಸ ತಂಡಕ್ಕೆ, ನಿಮ್ಮ ಊರಿನ ಹುಡುಗರಿಗೆ ನನಗೆ ಎಲ್ಲ ನಿಮ್ಮ ಸಪೋರ್ಟ್ ಇರಲಿ ಅಂತ ಕೇಳ್ಕೊಳ್ತಾ ನನ್ನ ಮಾತನ್ನು ಚಿತ್ರ ಕಳೆದ ಸಲ ಪ್ರದರ್ಶನ ಆಗುವಾಗ ಇಲ್ಲಿ ಸುಳ್ಯದಲ್ಲಿ ಅವಕಾಶ ಇರಲಿಲ್ಲ. ಈಗ ಸುಳ್ಯಕ್ಕೆ ನಿಮಗೆ ಅವಕಾಶ ಸಿಕ್ಕಿದೆಯಲ್ಲ, ಈಗ ನಿಮಗೆ ಒಂದು ಅದರ ಬಗ್ಗೆ ನಿಮ್ಮ ಹೇಗೆ ಅನಿಸುತ್ತೆ? ನನಗೆ ಸುಳ್ಯದಲ್ಲಿ ಭಾರತ್ ಸಿನಿಮಾಸ್ ಆಗಿರೋ ಬಗ್ಗೆ ಭಾಳ ಖುಷಿ ಇದೆ. ಅಂದರೆ ಒಂದು ಈಗಿನ ಒಂದು ಟೆಕ್ನಾಲಜಿಗೆ ಬೇಕಾದ ಒಂದು ಒಳ್ಳೆ ವಿಜುವಲ್ಸ್, ಸೌಂಡ್ಸ್ ಇರೋ ಥಿಯೇಟರ್ ಇಲ್ಲ ಸುಳ್ಯಕ್ಕೆ ಅನ್ನೋದು ಸುಳ್ಯದ ಜನರ ಒಂದು ಆಸೆ ಆಗಿತ್ತು. ಬೇಕು ಆ ಥರದೊಂದು ಥಿಯೇಟರ್ ಅಂತ. ಇವಾಗ ಬಹಳ ರಿನೋವೇಟ್ ಮಾಡಿದ್ದಾರೆ. ನಮ್ಮ ಊರಲ್ಲಿ ಥಿಯೇಟ್ರಲ್ಲಿ ನಮ್ಮ ಸಿನಿಮಾ ಬರ್ತಾ ಇರೋದು ಅದಕ್ಕಿಂತ ಹೆಚ್ಚಿನ ಖುಷಿ ಬೇರೆ ಏನಿಲ್ಲ ಅಂತೇಳಿ. ನಾನು ಮಯೂರ್ ಅಂಬೇಡ್ಕರ್ ಮನೆಗೆ ಸಾಕಷ್ಟು ಸರಿ ನಮ್ಮೂರ್ಗಿಂತಲೂ ಸ್ವಲ್ಪ ಜಾಸ್ತಿನೇ ಟ್ರಾವೆಲ್ ಮಾಡ್ತೀನಿ. ಸೊ ಹಾಗಾಗಿ ಸುಳ್ಯ ಅಂದರೆ ಒಂದು ಪ್ರೀತಿ ಇದೆ. ಸುಳ್ಯ ಜನರಲ್ಲಿ ಒಂದು ಇನ್ನೋಸೆನ್ಸ್ ತುಂಬ ಇಷ್ಟ ನನಗೆ. ಸೊ ಅದೊಂದು ವಿಚಾರ ನನಗೆ ತುಂಬ ಖುಷಿಯಾಗುತ್ತೆ ಸುಳ್ಯದಲ್ಲಿ. ಆ ಸುಳ್ಯದಲ್ಲಿ ನಮ್ಮ ಸುಳ್ಯದಲ್ಲಿ ನಮ್ಮ ಸಿನಿಮಾ ರಿಲೀಸ್ ಆಗ್ತಿದೆ. ಯಾಕಂದರೆ ಪುತ್ತೂರಲ್ಲಿ ರಿಲೀಸ್ ಆಗಿತ್ತು, ಅಲ್ಲಿ ಕೂಡ ನೀವು ಬಿಡದೆ ಇಲ್ಲಿಂದ ಗಾಡಿ ಮಾಡ್ಕೊಂಡು ಹೋಗಿ ಮತ್ತು ಪುತ್ತೂರಿನ ಜನ ಅಲ್ಲಿ ನಮಗೆ ಒಳ್ಳೆ ಬೆಂಬಲ ಕೊಟ್ಟಿದ್ರು. 63 ದಿನ ಸಿನಿಮಾ ಓಡಿತ್ತು, ನೀವೆಲ್ಲ ಮೆಚ್ಕೊಂಡಿದ್ರಿ. ಅದೇ ರೀತಿ ಇಲ್ಲಿ ಸುಳ್ಯದಲ್ಲಿ ಭಾರತ್ ಸಿನಿಮಾಸಲ್ಲಿ ಭಾವತೀರಯಾನ ಈಗ ಬಂದಿದೆ. ಇದೊಂಥರ ನಮಗೆ, ನಾನು ಬೆಳಗ್ಗೆಯಿಂದ ಹೇಳ್ತಿದ್ದೆ, ಹೋಮ್ ಪಿಚ್ ಥರ ಇದೆ ನಮಗೆ. RCB ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಆಡಬೇಕಾದ್ರೆ ಎಷ್ಟು ಖುಷಿಯಿಂದ ಜೋಶಿಂದ ಆಡುತ್ತಲ್ಲ, ಆ ಥರದ್ದೊಂದು ಫೀಲ್ ಸಿಗ್ತದೆ. ಸೊ ಹೋಮ್ ಪಿಚ್ ಅಂದಾಗ ಗೊತ್ತಲ್ಲ, ಒಂದು ಫೀಲ್ ಬೇರೆಯೇ ಇರುತ್ತೆ. ಆ ಫೀಲಲ್ಲಿ ಇವಾಗ ನಾವು ಬಂದು ನಿಂತ್ಕೊಂಡಿದ್ದೀವಿ. ಈ ಸಿನಿಮಾ ನಿಮಗೆ ಬೆಳವಣಿಗೆ ಹೇಗೆ ಈಗ ಪ್ರೇರಣೆ ಆಯಿತು? ಇನ್ನು ಮತ್ತು ಖಂಡಿತವಾಗ್ಲೂ ಸಾಕಷ್ಟು ಕಲಿಯೋಕ್ಕೆ ಸಿಕ್ಕಿದೆ ಈ ಸಿನಿಮಾದಿಂದ. ಈ ಸಿನಿಮಾ ನಾನು ಮಾಡಿರಲಿಲ್ಲ ಅಂದರೆ ತುಂಬ ವಿಷಯಗಳನ್ನ ಕಲ್ತ್ಕೊಳ್ಳೋದನ್ನು ನಾನು ಕಲ್ತ್ಕೊತಿರಲಿಲ್ಲ ಅಂತ ಅನಿಸುತ್ತೆ. ಸೊ ಅದಕ್ಕೋಸ್ಕರ ಈ ಸಿನಿಮಾದಲ್ಲಿ ಸಾಕಷ್ಟು ಕಲ್ತ್ಕೊಂಡಿದ್ದೀನಿ. ಹಾಗೆ ಪ್ರೀತಿ ಬಗ್ಗೆ ತುಂಬ ಒಳ್ಳೆ ವ್ಯೂ ಸೃಷ್ಟಿಯಾಗಿದೆ. ಅದು ಪ್ರತಿಯೊಬ್ಬ ಪ್ರೇಕ್ಷಕರು ಹೇಳ್ತಾರೆ ಇದನ್ನು. ಅಂದರೆ ಸಿನಿಮಾಯಿಂದ ಹೊರಗಡೆ ಬಂದಂಗೆ ನಮಗೆ ಆ ಪ್ರೀತಿ ಬಗ್ಗೆ ಏನು ನಾವು ಅಂದ್ಕೊಂಡಿದ್ವಿ ಅದೆಲ್ಲನೂ ಸ್ವಲ್ಪ ಚೇಂಜ್ ಮಾಡಿದ್ರಿ, ನೀವು ಅದನ್ನು ಯೋಚನೆ ಮಾಡೋ ಥರ ಮಾಡಿದ್ರಿ ಅಂತ ಹೇಳಿದ್ರು. ಸೊ ಅದೇ ಯೋಚನೆ ನಮ್ಮಲ್ಲೂ ಬಂದಿದೆ. ಸೊ ಇನ್ನರ್ ಆ್ಯಂಡ್ ಔಟರ್ ಎರಡೂ ಚೇಂಜ್ ತಂದುಕೊಟ್ಟಿದೆ ಈ ಸಿನಿಮಾ. ಮುಂದಿನ ನಿಮ್ಮ ಏನಾದರೂ ಯೋಜನೆ ಹೇಗೆ ರೆಡಿ ಆಗ್ತದೆ? ಖಂಡಿತ ನೀವೆಲ್ಲ ಇಷ್ಟು ಪ್ರೀತಿಯಿಂದ ಈ ಸಿನಿಮಾನ ಗೆಲ್ಲಿಸ್ಕೊಟ್ಟಿಲ್ಲ. ಹಾಗಾಗಿ ನಾವು ಇನ್ನೂ ಒಳ್ಳೆ ಚಿತ್ರ, ಇನ್ನೂ ಒಳ್ಳೆ ಕಥೆನ ನಿಮ್ಮ ಮುಂದೆ ತರಬೇಕು ಅಂತ ತುಂಬ ಆಸೆ ಇದೆ. ಖಂಡಿತವಾಗ್ಲೂ ತರ್ತೀವಿ. ನೀವೆಲ್ಲರೂ ಹೆಮ್ಮೆ ಪಡೋ ಥರ ಸಿನಿಮಾ. ಲಾಸ್ಟ್ ಇಯರ್ ಆಬ್ವಿಯಸ್ಲಿ ನಾವು 63 ಡೇಸ್ ಪುತ್ತೂರಲ್ಲಿ ಓಡಿತ್ತು. ಆ್ಯಂಡ್ ಈ ಇಯರ್ ಮತ್ತೆ ರಿಲೀಸ್ ಆಗ್ತಿರೋದು ಅದು ಸುಳ್ಯದಲ್ಲೇ. ತುಂಬ ಖುಷಿಯಾಗಿದೆ. ಅದಕ್ಕೋಸ್ಕರನೇ ನಾವು ಮತ್ತೆ ಇಲ್ಲಿಗೆ ಬರೋ ಥರ ಆಯಿತು. ಜನ ಮತ್ತೆ ಇಷ್ಟಪಡ್ತಿದ್ದಾರೆ, ಥಿಯೇಟರಲ್ಲೇ ನೋಡಬೇಕು ಅಂತ ಇಷ್ಟಪಡ್ತಿರೋದನ್ನ ಕೇಳಿನೇ ನಮ್ಮ ತಂಡಕ್ಕೆ ಅನ್ನೋದು ಖುಷಿ. ಆ್ಯಂಡ್ ಇಲ್ಲಿ ತನಕ ಬಂದಿರೋದು ನಿಜವಾಗ್ಲೂ ನಮ್ಮ ಇಡೀ ತಂಡಕ್ಕೆ ಅದೊಂದು ಪ್ರೌಡ್ ಫೀಲ್. ಬಿಕಾಸ್ 1 ವರ್ಷ ಆದ ನಂತರ ಮತ್ತೆ ರಿಲೀಸ್ ಆಗ್ತಿರೋದು. ಆ್ಯಂಡ್ ಅದಕ್ಕೋಸ್ಕರ ಜನ ಆಲ್ರೆಡಿ ಕೂತ್ಕೊಂಡು ನೋಡ್ತಿರೋದು ನೈಸ್ ಫೀಲ್. ಅಲ್ಲಿ ನೋಡ್ತಿದ್ರು. ಸೊ ಹೋಗಿ ಬರೋದಕ್ಕೆಲ್ಲ ಸ್ವಲ್ಪ ಅವಾಗ ತುಂಬ ಜನ ಹೋಗಿ ಕಷ್ಟಪಟ್ಟೆಲ್ಲ ನೋಡಿದ್ದಾರೆ. ಬಟ್ ಮತ್ತೆ ಇದೇ ಸುಳ್ಯದಲ್ಲಾಗಿರುವಂಥ ನಮ್ಮ ಸಂತೋಷ್ ಸಿನಿಮಾ ಏನಿದೆ ಭಾರತ್ ಸಿನಿಮಾಸ್ಗಳಲ್ಲಿ ಸೊ ಮತ್ತೆ ರಿಲೀಸ್ ಆಗಿರೋದು ಭಾರಿ ಖುಷಿ ಕೊಡುವಂಥ ವಿಚಾರ. ಅದರಲ್ಲೂ ನಮ್ಮ ಜನ ಮತ್ತೆ ಬಂದು ಕೂತ್ಕೊಂಡು ನೋಡ್ತಿದ್ರು. ನಮ್ಗೆ ಆ್ಯಕ್ಚುಲಾಗಿ ಒಂದು ಒಳ್ಳೆ ನಂಟು ಬೆಳೀತಿದೆ. ನಾವು ಬ್ಯಾಂಗ್ಳೂರಲ್ಲೆಲ್ಲ ಹುಟ್ಟು ಬೆಳೆದಿದ್ದಾದ್ರೂ ಸುಳ್ಯದಲ್ಲಿರುವಂಥ ಜನ ನಮ್ಮನ್ನು ಎಷ್ಟೊಂದು ಪ್ರೀತಿ ಕೊಟ್ಟು ಈ ಥರ ಒಂದು ಸಿನಿಮಾಗೆಲ್ಲ ಸಪೋರ್ಟ್ ಮಾಡಿ ಇದು ಮಾಡ್ತಿರೋದು ತುಂಬ ಖುಷಿಯಾಗುವಂಥ ವಿಚಾರ. ಸೊ ಇದೇ ರೀತಿ ಅವ್ರದ್ದು ಸಪೋರ್ಟ್ ನಮ್ಗೆ ಯಾವಾಗಲೂ ಇರಬೇಕು. ಇನ್ನೂ ಹಲವಾರು ಚಿತ್ರಗಳು ನಮ್ಮ ತಂಡ ತೆಗಿಬೇಕು ಅಂತ ಹೇಳಿ, ಅದು ಇದೇ ಊರಿನ ಒಂದು ಮಯೂರ್ ಅಂಬೇಡ್ಕರ್ ಇನ್ನೂ ಹಲವಾರು ಚಿತ್ರ ತೆಗೆದು ಇದೇ ರೀತಿ ಒಂದು ಒಳ್ಳೆ ಹೆಸರು ಮಾಡಿ ಸುಳ್ಯದಲ್ಲಿ ಒಂದು ತುಂಬ ಹೆಸರಂಥ ವ್ಯಕ್ತಿ ಆಗಬೇಕು ಅನ್ನೋದು ನಮ್ಮ ಖುಷಿ. ಅದೇ ರೀತಿ ನಮಗೂ ಇದೇ ಸಪೋರ್ಟ್ ಇದೆ ಇಲ್ಲಿ. ಸೊ ತುಂಬ ಖುಷಿ ಆಗ್ತಿದೆ. ಮತ್ತೆ ಇದೇ ಥರ ಒಂದಷ್ಟು ಸಿನಿಮಾಗಳನ್ನ ಕೊಟ್ಟು ಈ ಒಂದು ಸುಳ್ಯ ಜನತೆಯ ಪ್ರೀತಿ ಬೆಳೆಸ್ಕೊಬೇಕು ಅಂತ ತುಂಬ ಆಸೆ ಪಡ್ತೀನಿ. ಸರ್, ಭಾವತೀರಯಾನ ಫಿಲ್ಮ್ ನೋಡಿದ್ದೀರಿ, ನಿಮಗೆ ಹೇಗೆ ಅನಿಸುತ್ತೆ? ನಿಮ್ಮ ಒಂದು ಅಭಿಪ್ರಾಯ ಹೇಗಿದೆ? ಒಳ್ಳೆಯದು. ಹೊಸತನ
ಹೊಸತನ ಹೃದಯ ಸ್ಪರ್ಶಿ ಮತ್ತು ಡೈಲಾಗ್ಸ್ ಅದು ಒಳ್ಳೆ ಈಗ ಭಾವನೆಗಳು ನಮ್ಮಲ್ಲಿ ಉಂಟು. ಭಾವತೀರ ಯಾನ ಅಂತ ಉಂಟಲ್ಲ, ನಮ್ಮಲ್ಲಿ ಭಾವನೆಗಳುಂಟು. ಆಮೇಲೆ ಮಯೂರ ಅವರ ಸಾಹಸ ಮತ್ತು ನಮ್ಮೂರಿನವರೇ ಅದೊಂದು ಹೆಮ್ಮೆ. ಆಮೇಲೆ ಅವರೇ ರಚಿಸಿದ್ದು, ಅವರೇ ಡೈಲಾಗ್ಸ್ ಎಲ್ಲ ಬರ್ತಿದ್ದವರು. ಅದು ನಮ್ಮ ಸ್ನೇಹಿತರ ಶೈಲೇಶ್ ಅವರ ಅದರಲ್ಲಿ ಭಾಳ ವರ್ಷದಿಂದ ಪರಿಚಯ. ಅದು ಮಯೂರು ಎಷ್ಟೆಲ್ಲ ಮಾಡ್ತಾರೆ ರಿಯಲಿ ಗ್ರೇಟ್. ಇನ್ನೂ ಕರೆಕ್ಟಾಗಿ ಈ ಪಿಕ್ಚರ್ ಎಕ್ಸಲೆಂಟ್. ಇದು ಟೋಟಲಿ ಡಿಫರೆಂಟ್. ಅದು ಮ್ಯೂಸಿಕ್ ಆಗಲಿಲ್ಲ, ಫೀಲ್ ಮಾಡಿ ನೋಡಿ, ಪ್ರತಿಯೊಬ್ಬರು ನೋಡಿ ಈ ಪಿಕ್ಚರ್ನ ಫೀಲ್ ಮಾಡಿ. ನಿಮಗೆ ಭಾವತೀರ ಫಿಲ್ಮ್ ನೋಡಿದ್ದೀರಿ, ನಿಮಗೆ ಹೇಗೆ ಅನಿಸ್ತು ಸರ್? ದೂರದಿಂದ ಬಂದು ಬೇಸರ ಆಗಿದೆ ಅನ್ನಿಸ್ಲಿಲ್ಲ. ನಾನು ಉರಿ ಸಿನಿಮಾ ನೋಡಿದ ಮೇಲೆ ಬೇರೆ ಸಿನಿಮಾ ನೋಡಿರಲಿಲ್ಲ. ಸಿನಿಮಾದ ಬಗ್ಗೆ ಒಂದು ರೀತಿಯ ಕಲ್ಪನೆ ಇತ್ತು. ಏನಂತಂದರೆ ಎಲ್ಲರೂ ಫ್ಯಾಮಿಲಿ ಒಟ್ಟಾಗಿ ಹೋಗಿ ನೋಡುವಂಥ ಮೂವಿ ಮಾಡ್ತಾಯಿದ್ದ ಅಂತ ಹೇಳಬೇಕು. ತುಂಬ ಲೌಡ್ ಮ್ಯೂಸಿಕ್ ನಾಯ್ಸ್ ಇರುತ್ತೆ. ಆದರೆ ನಮ್ಮ ಊರಿನ ಹುಡುಗ ಇರುವಂಥ ಒಂದು ಮೂವಿ ಅಂದರೆ ಮಾಡಿದಂಥ ಮೂವಿ, ಶೈಲೇಶ್ ಅಂಬೇಕಲ್ ಅವರು ಮಾಡಿದಂಥ ಮೂವಿ, ಒಂದು ಕುಟುಂಬ ಪೂರ್ತಿ ಕೂತ್ಕೊಂಡು ಏನು ಮನಸ್ಸಿನ ಭಾವನೆ ಪ್ರಯಾಣ ಮಾಡ್ತೀವಿ ನಾವು, ಅದನ್ನು ಬಹಳ ಸೊಗಸಾಗಿ ಎಲ್ಲೋ ಕೂತ್ಕೊಂಡಾಗ ನಾವು ಇದನ್ನೆಲ್ಲ ಅನುಭವಿಸಿದ್ದೇವಲ್ಲ ಹೇಳುವಂಥ ರೀತಿಯಲ್ಲಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸೈಲೆಂಟ್ ಆಗಿದೆ, ಸಾಫ್ಟ್ ಆಗಿದೆ, ಸೂದಿಂಗ್ ಮ್ಯೂಸಿಕ್ ಇದೆ, ತುಂಬ ಪರಿಣಾಮಕಾರಿಯಾದ ಡೈಲಾಗ್ಗಳಿದ್ದಾವೆ ಮತ್ತು ನಮ್ಮ ಮಲೆನಾಡಿನ ಸುಂದರವಾದ ಚಿತ್ರೀಕರಣ ಮಾಡಿದ್ದಾರೆ. ಅದೆಲ್ಲಕ್ಕೂ ನೀವು ಬಹಳ ಸಹಜವಾಗಿ ಓವರ್ ಆ್ಯಕ್ಟಿಂಗ್ ಹೋಯ್ತಿಲ್ಲಿ. ನಾನು ನೀವು ದಿನನಿತ್ಯ ಅನುಭವಿಸಿದ್ರೆ ತುಂಬ ಚೆನ್ನಾಗಿರೋ ಮೂವಿ ಮಾಡಿದ್ದಾರೆ. ಬಹಳ ದಿನದಿಂದ ಅದರಲ್ಲಿ ಮೂವಿ ನೋಡ್ತಾ ಇದ್ದೀನಿ, ನಾನು ಅವ್ರ ಜೊತೆ ಕಂಪೇರ್ ಮಾಡೋದಿಲ್ಲ. ಆದರೆ ಒಂದು ಒಳ್ಳೆಯ ಪ್ರಯತ್ನ, ಒಂದು ತುಂಬ ಪ್ರಭಾವಿಯಾದ ಮಾಧ್ಯಮ ಸಿನಿಮಾ ಅಂತಂದರೆ ಒಂದಷ್ಟು ಮೌಲ್ಯಗಳನ್ನು ಸಮಾಜದಲ್ಲಿ ಬಿತ್ತರಿಸಲಿಕ್ಕೆ ಅವಕಾಶ. ಅದು ಇವತ್ತಿನ ಗೊಂದಲದಲ್ಲಿ ಗದ್ದಲದಲ್ಲಿ ಕಳೆದು ಹೋಗ್ತಾ ಇದೆ ಅನ್ನೋ ಸಂದರ್ಭದಲ್ಲಿ ಭಾವನೆಗಳ ಜೊತೆ ಪ್ರಯಾಣ ಏನಿದೆ ನಮ್ಮ ಮನಸ್ಸಿನೊಳಗೆ, ಅದನ್ನು ಬಹಳ ಸುಂದರವಾಗಿ ಚಿತ್ರೀಕರಣ ಮಾಡಿದ್ದಾರೆ. ವಿಶೇಷವಾಗಿ ರಮೇಶ್ ಭಟ್ರ ನಟನೆ ಇದೆ. ಆಮೇಲೆ ಮಂಜು ಬೇರ್ತಿ, ಐ ಡೋಂಟ್ ನೋ ದಿ ನೇಮ್ಸ್ ಆಫ್ ದಿ ಆರ್ಟಿಸ್ಟ್ ಬಿಕಾಸ್ ಆಲ್ ನ್ಯೂ ಫೇಸಸ್. ಸೊ ಆಲ್ ದ 3-4 ಲೇಡೀಸ್ ಹೂ ಕೇಮ್ ಇನ್ ಟು ದ ಸೀನ್ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ನನಗನ್ಸಿದ್ರೆ ಈ ತಂಡಕ್ಕೆ ಒಂದು ಒಳ್ಳೆಯ ಭವಿಷ್ಯ ಇದೆ ಮತ್ತು ಜನಸಾಮಾನ್ಯರು ಮೆಚ್ಚಿಕೊಳ್ಳುವಂಥ ಮಧ್ಯಮ ವರ್ಗದ ಅನೇಕ ಸಮಸ್ಯೆಗಳನ್ನು ಎದುರಿಸುವಂಥ ರೀತಿಯಲ್ಲಿ ಚೆನ್ನಾಗಿ ನಿರ್ಮಾಣ. ಸೊ ದೂರದಿಂದ ಬಂದಿರೋದು ಖಂಡಿತವಾಗಿ ಇಷ್ಟ ಆಗಿದೆ. ಮತ್ತು ಇಂಟರ್ವ್ಯೂ ಅಂತ ಹೋಗಬೇಕು ಅಂತ ಅಂದ್ಕೊಂಡಿದ್ದೆ, ಆದರೆ ಅನೇಕ ಪ್ರಶ್ನೆಗಳು ಮನಸ್ಸಲ್ಲಿ ಬಂದಿದ್ದು, ಆ ಎಲ್ಲ ಪ್ರಶ್ನೆಗಳಿಗೆ ಉತ್ತರನೂ ನನಗೆ ತುಂಬ ಚೆನ್ನಾಗಿದೆ. ಮನೋವೈಜ್ಞಾನಿಕವಾಗಿ ನಾವು ಅತ್ಯಂತ ಆಳಕ್ಕೆ ಇಳಿದು ನಮ್ಮ ಭಾವನೆಗಳನ್ನು ಅರ್ಥ ಮಾಡಿಕೊಂಡು ಅದಕ್ಕೊಂದು ರೂಪ ಕೊಡುವಂಥ ಇಡೀ ತಂಡಕ್ಕೆ ವಿಶೇಷವಾದ ಅಭಿನಂದನೆ. ಧನ್ಯವಾದ. ಮೇಡಮಾಸೆ, ನಿಮಗೆ ಚಲನಚಿತ್ರ ನೋಡಿದ್ದೀರಿ, ನಿಮಗೆ ಹೇಗೆ ಅನಿಸಿತು? ಮಯೂರ್ ಅಂಬೇಕಲ್ ಅವರ ಮೊದಲನೇ ಪ್ರಯತ್ನ ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ಅವರ ಸಿನಿಮಾ ಸೃಷ್ಟಿಗೆ ಭಾವತೀರಯಾನ ಹೇಗಿದ್ದು, ಕನ್ಕ್ಲೂಷನಲ್ಲಿ ಅದರದ್ದು ನಿಜವಾಗ್ಲೂ ಹಾರ್ಟ್ ಟಚಿಂಗ್ ಕ್ಲೈಮ್ಯಾಕ್ಸಲ್ಲಿ ಟೈಟಲ್ನ ಒಂದು ರಿಯಾಲಿಟಿ ನಮಗೆ ಅರ್ಥ ಆಗುತ್ತೆ. ಒಂದು ಒಳ್ಳೆಯ ಪ್ರಯತ್ನ. ಮತ್ತು ಯಂಗ್ ಡೈರೆಕ್ಟರಾಗಿ ಅವರು ಸುಳ್ಯದ ಒಂದು ಒಳ್ಳೆಯ ಗಿಫ್ಟ್ ಕೊಟ್ಟಿದ್ದಾರೆ ಫಿಲ್ಮ್ ಇಂಡಸ್ಟ್ರಿಗೆ. ಅದು ಯಶಸ್ವಿ ಆಗಲಿ ಮತ್ತು ಮುಂದೆ ಒಳ್ಳೆಯ ಅವಕಾಶಗಳು ಸಿಗಲಿ ಅಂತೇಳಿ ನನಗೆ ಆಶಿಸ್ಬೇಕಂತ ಹೇಳಿಸ್ತಾರೆ. ಮತ್ತು ತುಂಬಾ ಪ್ರಬುದ್ಧವಾಗಿರೋ ಹಿರಿಯ ಕಲಾವಿದರನ್ನು ಹಾಕ್ಕೊಂಡು ಸಿನಿಮಾ ಮಾಡಿದ್ದಾರೆ. ಇದು ಕೂಡ ಈ ಸಿನಿಮಾದ ಒಂದು ಹೈಲೈಟ್. ಮತ್ತು ಹೊಸ ಕಲಾವಿದರಿಗೆ ತುಂಬ ಅವಕಾಶಗಳನ್ನ ಕೊಟ್ಟಿದ್ದಾರೆ, ಅದು ಕೂಡ ಈ ಸಿನಿಮಾದ ಒಂದು. ಎಲ್ಲರೂ ಕೂಡ ಸಿನಿಮಾ ವೀಕ್ಷಣೆ ಮಾಡಿ ಇನ್ನಷ್ಟು ಅವಕಾಶಗಳು ಅವರಿಗೆ ಸಿಗುವಂತಾಗಲಿ ಅಂತ ಎಲ್ಲರೂ ಹಾರೈಸ್ತಾರೆ. ಸರ್, ಸುಳ್ಯದ ಪ್ರತಿಭೆ ಒಂದು ಒಳ್ಳೆ ಫಿಲ್ಮು ಮಾಡಿದ್ದಾರಲ್ಲ, ಹಾಗೆ ನಿಮ್ಮ ಒಂದು ಹೇಗೆ ಅನಿಸಿಕೆ? ಇಲ್ಲಿ ಸುಳ್ಯದಲ್ಲಿ ಪ್ರಪ್ರಥಮವಾಗಿ ನಾನು ಇವತ್ತು ಒಳ್ಳೆಯ ಒಂದು ಭಾವತೀರಯಾನ ಫ್ಯಾಮಿಲಿಯರು ಕೂತ್ಕೊಂಡು ನೋಡೋದು. ಯಾಕಂದರೆ ಜಾಸ್ತಿ ಯಾವುದೇ ರೀತಿಯ ಬೇರೆ ಬ್ಯಾಡಿ ಬರ್ದಂಗೆ ಎಲ್ಲರೂ ಸಾರ್ವಜನಿಕರು ನೋಡುವಂತಹ ಒಂದು ಫಿಲಮ್ ಆಗಿದೆ. ಜೊತೆಗೆ ಒಳ್ಳೆ ನಟನೆಯನ್ನು ಸಹ ಮಾಡಿದ್ದಾರೆ. ಒಳ್ಳೊಳ್ಳೆ ಟೀಮ್ ವರ್ಕ್ ಆಗಿ ಮಾಡಿದ್ದಾರೆ. ಎಲ್ಲರೂ ಕೂತ್ಕೊಂಡು ನೋಡಿ ಬೇಷ್ ಅನಿಸುವಂತಹ ಒಂದು ಭಾವತೀರಯಾನ ಅನಿಸ್ಬೇಕು.
ಎಲ್ಲರೂ ಬಂದು ನೋಡ್ಬೋದು. ವಿದ್ಯಾರ್ಥಿಗಳಾಗಿರ್ಬೋದು ಮತ್ತು ಈಗಿನ ಮಕ್ಕಳು ಈ ಟ್ರ್ಯಾಜಿಡಿಗೆ ಸಂಬಂಧಪಟ್ಟಂಗೆ ಫಿಲಮ್ ನೋಡಿದ್ರೆ ಹೇಗೆ ಕಷ್ಟಗಳನ್ನ ಫೇಸ್ ಮಾಡ್ತಾರೆ, ಜೊತೆಗೆ ಅದರಿಂದ ಹೇಗೆ ನಾವು ಅದು ಹೊರಬರಬೇಕು ಅನ್ನೋ ವಿಚಾರ ಒಳ್ಳೆ ಅರ್ಥಗಂಭೀರವಾಗಿ ಈ ಫಿಲಮಲ್ಲಿ ತೋರಿಸಿದ್ದಾರೆ. ಒಳ್ಳೆ ಗುಡ್ ಫಿಲಮ್, ಒಳ್ಳೆ ಚೆನ್ನಾಗಿದೆ. ಮಕ್ಕಳು ಮತ್ತು ವಿದ್ಯಾರ್ಥಿಗಳು ಮತ್ತು ಫ್ಯಾಮಿಲಿಯರ್ ಕೂತ್ಕೊಂಡು ನೋಡುವಂಥ ಒಂದು ಫಿಲಮ್ ಆಗಿದೆ. ಭಾವತೀರಯಾನ ಎಂಬ ಈ ಒಂದು ಚಲನಚಿತ್ರ ಇವತ್ತು ಸುಳ್ಯದಲ್ಲಿ ಭಾರತ್ ಸಿನಿಮಾದ ಮಂದಿರದಲ್ಲಿ ನಾವು ವೀಕ್ಷಣೆ ಮಾಡಿದ್ದೇವೆ. ಭಾಳ ಸಾಂಸಾರಿಕವಾಗಿ ಮತ್ತು ಮಕ್ಕಳಿಂದ ಹಿಡಿದು ವಯೋವೃದ್ಧರ ತನಕ ನೋಡುವಂಥ ಒಂದು ಚಲನಚಿತ್ರ. ಯಾಕೆಂತೇಳಿದರೆ ಈಗಿನ ಒಂದು ಕಾಲದಲ್ಲಿ ಈ ಒಂದು 2.5 ಗಂಟೆ ಸಮಯ ಕಳೆಯುವಂಥದ್ದು ಯಾರೂ ಇಲ್ಲ. ಯಾಕೆಂದರೆ ಈ ಮೊಬೈಲ್ ಮಾಧ್ಯಮ, ದೃಶ್ಯ ಮಾಧ್ಯಮ ಇದರಲ್ಲಿ ಎಲ್ಲರೂ ಕೂಡ ಸಮಯ ಇಲ್ಲ ಅಂತ ಹೇಳುವಂಥ ಸಂದರ್ಭದಲ್ಲಿ ಈ ಒಂದು 2.5 ಗಂಟೆ ಸಮಯ ಕಳೆದದ್ದೇ ಗೊತ್ತಾಗದಂಥ ಸನ್ನಿವೇಶದಲ್ಲಿ ನಾನಿದ್ದೆ. ಏಕೆಂತ ಹೇಳಿದರೆ ಇಲ್ಲಿರ್ತಕ್ಕಂಥ ಆರಂಭದಿಂದ ಕೊನೆಯ ತನಕ ಜನರನ್ನು ಹಿಡಿದಿಟ್ಟುಕೊಳ್ಳುವಂಥ ಒಂದು ದೃಶ್ಯ ಮಾಧ್ಯಮವನ್ನು ಮೈಯೂರು ಅಂಬೇಡ್ಕರ್ರವರ ನೇತೃತ್ವದಲ್ಲಿ ಮಾಡಿದೆ. ಬಹಳ ಮೊದಲು ಏನು ಚಲನಚಿತ್ರ ಉದ್ಯಮ ಅಂತ ಹೇಳಿದರೆ ಅದು ಒಂದು ಕೇಂದ್ರೀಕೃತ ಇತ್ತು, ಬ್ಯಾಂಗ್ಳೂರಿಗೆ ಕೇಂದ್ರೀಕೃತ ಇತ್ತು. ಆದರೆ ಇವತ್ತು ಇದನ್ನು ಒಂದು ವಿಕೇಂದ್ರೀಕರಣ ಮಾಡಿ ಗ್ರಾಮ ಮಟ್ಟದಿಂದ ಹೋದಂಥ ಪ್ರತಿಭೆ ಕೂಡ ಒಂದು ಒಳ್ಳೆಯ ಮಾಧ್ಯಮ ಚಿತ್ರವನ್ನು ಜನತೆಗೆ ನೀಡಬಹುದು. ಆ ಮೂಲಕ ಪ್ರಥಮ ಪ್ರಯತ್ನದಲ್ಲಿ ಯಶಸ್ವಿಯಾದಂಥ ಮಯೂರ್ ಅಂಬೇಡ್ಕರ್ರವರ ತಂಡಕ್ಕೆ ವಿಶೇಷವಾದ ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ಅರ್ಪಿಸ್ತಾ ಅವರಿಗೆ ಈ ಒಂದು ದೃಶ್ಯ ಮಾಧ್ಯಮದಲ್ಲಿ ಇನ್ನಷ್ಟು ಯಶಸ್ಸು ಸಿಗಲಿ ಅಂತ ಶುಭವನ್ನು ಹಾರೈಸಿದೆ. ನಮಸ್ಕಾರ. ಭಾವತೀರಯಾನ ಫಿಲಮ್ ಸುಳ್ಯದಲ್ಲಿ ಇಂದು ಬಿಡುಗಡೆಯಾಗಿದೆ. ತುಂಬ ಖುಷಿಯಾಯಿತು. 6 ವರ್ಷದಿಂದ 60 ವರ್ಷದ ತನಕ ಫ್ಯಾಮಿಲಿಯಾಗಿ ಅಂದರೆ ಕುಟುಂಬದವರು ಬಂದು ಕುಳಿತುಕೊಂಡು ನೋಡುವಂತಹ ಒಂದು ಚಲನಚಿತ್ರ ಇದು. ನಮ್ಮ ಸುಳ್ಯದ ಹುಡುಗ ಯುವ ಪ್ರತಿಭೆ ಮಯೂರ್ ಅಂಬೇಡ್ಕರ್ ಇವರ ನಿರ್ಮಾಣಗೊಂಡಂತಹ ಒಂದು ಭಾವತೀರಯಾನ ಚಿತ್ರ ಒಳ್ಳೆಯ ಪ್ರದರ್ಶನವನ್ನು ಕಾಣ್ತಾ ಇದೆ. ಮುಂಬರುವ ದಿನಗಳಲ್ಲಿ ಒಳ್ಳೆಯ ಪ್ರದರ್ಶನವನ್ನು ಕಂಡು ಜಗದಗಲ ಭಾವತೀರಯಾನ ಪ್ರಸರಿಸಲಿಂದ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ. ಅಂತೆಯೇ ಭಾವತೀರಯಾನದ ತಂಡಕ್ಕೆ ಅಭಿನಂದನೆಗಳನ್ನು ಕೂಡ ಈ ಸಂದರ್ಭದಲ್ಲಿ ಸಲ್ಲಿಸ್ತಾ ಇದ್ದೇನೆ. ನಿಮಗೆ ಹೇಗೆ ಅನಿಸಿತು ಇದನ್ನು ನೋಡಿ? ಭಾವತೀರಯಾನ ತುಂಬ ಖುಷಿಯಾಗಿದೆ. ಭಾವನೆಗಳನ್ನು ಒಳಗೊಂಡಂತಹ ಒಂದು ಕುಟುಂಬದವರು ಕುಳಿತುಕೊಂಡು ನೋಡುವಂತಹ ಒಂದು ಚಲನಚಿತ್ರ. ಇದರಲ್ಲಿ ನಾವು ಸಂಗೀತವನ್ನು ಆಲಿಸಿದರೆ ತುಂಬ ಆಹ್ಲಾದವಾಗಿ ನಮ್ಮ ಮನಸ್ಸಿಗೆ ನಾಟುವಂತೆ ಅನ್ನಿಸ್ತಾ ಇದೆ. ಬಹಳ ಒಳ್ಳೆಯ ರೀತಿಯಲ್ಲಿ ಚಲನಚಿತ್ರ ನಮ್ಮನ್ನು ನೋಡಿಕೊಂಡು ಹೋಗುವ ಹಾಗೆ ಮಾಡ್ತಾ ಇದೆ. ತುಂಬ ಖುಷಿಯಾಯಿತು ಭಾವತೀರಯಾನ. ಪೂರ್ಣಿಮಾ ಅಂತೇಳಿ ನಾವು ಮೆಡಿಕಲ್ ವರ್ಕ್ ಮಾಡೋದು. ಭಾವತೀರಯಾನ ಇವತ್ತು ಸುಳ್ಯದಲ್ಲಿ ಬಿಡುಗಡೆಯಾಗಿದೆ. ತುಂಬ ಖುಷಿಯಾಗಿದೆ. ತುಂಬ ಸೂಪರಾಗಿದೆ ಫಿಲ್ಮು. ಫ್ಯಾಮಿಲಿ ಸಮೇತ ನೋಡುವಂಥ ಫಿಲ್ಮ್ ಇದು. ತುಂಬ ಎಮೋಷನಲ್ ಆಗಿದೆ. ನೆಕ್ಸ್ಟ್ ಇನ್ನೊಮ್ಮೆ ನೋಡುವಂಥ ಇದಾಗ್ತಾ ಉಂಟು ಬರುವಂತೇಳಿ. ಅಷ್ಟು ಖುಷಿಯಾಯಿತು. ನಮಗೆ ಟೈಮ್ ಪಾಸ್ ಆದ್ದೇ ಗೊತ್ತಾಗಿಲ್ಲ. ತುಂಬ ಖುಷಿಯಾಯಿತು. ತುಂಬ ಚೆಂದ ಉಂಟು. ಸೂಪರ್ ಫಿಲ್ಮ್.